ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ನನ್ನ ಪ್ರಪಂಚ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಇಡ್ಲಿ. ಹೋಗಪ್ಪ ಈ ಪ್ಲೀಸ್ ಟೈಮ್ 9 ಗಂಟೆ. ಓ ಬೈತಾರೆ ಮತ್ತೆ ಕೇಳು, ಇಲ್ಲಿ 2-3 ನಿಮಿಷ ಲೇಟಾಗಿ ಬಂದ್ರು ಗೇಟಿನ ಆಚೆ ನಿಂತಿರ್ಬೇಕು. ಆಮೇಲೆ ಅವ್ರು ಇರಲಿಲ್ಲ, ಸಪ್ರೇಟಾಗಿ ಕಳಿಸ್ತಾರಲ್ಲ ಒಳಗಡಿಕೆ. ಗೇಟ್ ಓಪನ್ ಇದ್ದಾಗ ಡೈರೆಕ್ಟಾಗಿ ಹೋದ್ರೆ ಏನಿಲ್ಲ, ಬೈತಾರೆ ಕಣ. ಪುನರ್ ಹೇಳಿವಿನ ಎಲ್ಲರೂ ನಿಲ್ಸಿರುತ್ತೆ, ಎಲ್ಲ ಅದೇ ಲೇಟ್ ಆಗಿ ಬಂದ್ರೆ ಟೈಮ್ ಸರಿ ಬರ್ಬೇಕು ಅಂತ ಹೇಳ್ತಾರೆ. ನಿಲ್ಸಿರುತ್ತೆ. ನನ್ನ ಮಗ ಹೋದ ತಕ್ಷಣ ಗೇಟ್ ತೆಗಿ ಒಳಗೆ ಬಿಡುತ್ತೆ. ನಿನ್ ಮಗ ಅಂತಲ್ಲ, ಎಲ್ಲಾರ ಮಕ್ಳು ಮುಚ್ಕೊಂಡು ಹೋಗ್ಬ ನಿಲ್ಸಿರ್ತಾರೆ. ಸಣ್ಣ ಮಕ್ಕಳು ಕಳಿಸ್ತಾರೆ. ಎಲ್ಲಪ್ಪದವರು ಹೋದ ತಕ್ಷಣ ಡುಮ್ಮುಕು ಡುಮ್ಮುಕು ಅಂತ ಬಿಡಿತಾರೆ. ಹೊಂಟಿದ್ರಿ ಹೇಳು ಮಗನ ಇನ್ನೊಂದ್ಸಲ. ನೀನು ಹೇಳ್ಕೊಡ್ಬಿಡ, ಹೇಳಿಸ್ತಲ್ಲ ಅಂತ. ಬಾಯ್ ಚಿನಿ. ಓಡ್ಬಿಟ್ಟೆ. ಬಾಯ್ ರೀ, ಬಾ. 11 ನಂಗೆ ಚೂರಮ್ಮ ತಡಿತ. ಬಾಯ್ ಬಾಯ್ ಚಿನಿ, ಎಕ್ಸಾಮ್ ಚೆನ್ನಾಗಿ ಮಾಡು. ಬಾಯ್. ಏನವ ಏನಂತವ ಏನಂದ್ರವ ಅವರು ಏನಂದ್ರ? ಏನಂದ್ರು? ಇನ್ನು ಸ್ಕೂಲಿಂದ ಬಂದಿದೆ ತಡ. ಅಲ್ಲೇ ದೂತ್ರಾಯ ಅಂತೆ, ದೂತ್ರಾಯ. ನನಗೇನು ಗೊತ್ತು ನೀನು ಎಲ್ಲಿಟ್ಟೋಯ್ತಾ? ನಂಗೇನು ಗೊತ್ತೇವ್ರು ನೀನು ಎಲ್ಲಿಟ್ಟಿದ್ಯಾ ಅಂತ. ಶೂ ಹಾಕೊಂಡು ಎಲ್ಲ ತಲೆ ಓಡಾಡ್ಬಿಡ. ಬಾ ಇಲ್ಲಿ. ಇಲ್ಲ ಕಣವ, ನಾನು ಯಾಕೆ ಮುಚ್ಚಿಕ್ಕನ, ನೀನೇ ಇಟ್ಟಿರೋದು. ಬಾ, ಯೂನಿಫಾರ್ಮ್ ಚೇಂಜ್ ಮಾಡ್ತೀನಿ. ಬಾರ, ಯೂನಿಫಾರ್ಮ್ ಚೇಂಜ್ ಮಾಡ್ತೀನಿ. ಬರ್ತಿದ್ದಂಗೆ ಫಸ್ಟ್ ಯೂನಿಫಾರ್ಮ್ ಚೇಂಜ್ ಮಾಡೋ ಲೋಫರ್. ಸಿ ಕಾಣ್ಲಿಲ್ಲ, ಅದಕ್ಕೆ ಇದನ್ನ ಮಾಡ್ಬಿಡ್ತೀನಿ. ಆಮೇಲೆ ಓಡೋದ್ರು. ಚಿನ್ನ ಇನ್ನೊಂದು ಹಾಕ್ಕೊಡ್ಬೇಕಾಯ್ತು. ನಾನು ಹೇಳಿದೆ ತಾನೇ, ಗೊತ್ತಿದ್ದು ತಪ್ಪು ಮಾಡಂಗಿಲ್ಲ ಅಂತ. ಯಾಕೆ ತಪ್ಪು ಮಾಡಿದ್ದು? ಹಾಂ, ನೀಟಾಗಿ ಫೋಕಸ್ ಇಟ್ಟು ಮಾಡು ಅಂತ ಹೇಳಿದ್ದೆ ತಾನೆ. ಅದೊಂದೇ ಆಗಿರೋದು. ಆಮೇಲೆ ಇನ್ನೇನೇನು ತಪ್ಪು ಮಾಡಿದೆ? ಯಾವುದು ತಪ್ಪ? ಪ್ಯಾನಿಕ್ ಸೌಂಡ್ಸ್ ಹೇಳ್ದ. ಇದು ಕಲರಿಂಗು ಚೆನ್ನಾಗಿ ಗೊತ್ತಪ್ಪ. ಕಲರಿಂಗ್ ಯಾವ್ಯಾವ ಕೊಟ್ಟಿದ್ರಿ ಇವತ್ತು ಸನ್ಫ್ಲವರು ಮತ್ತೆ ತವರೆ ಹೂವು. ಲೋಟಸ್, ತವರೆ ಹೂವು ಅಂತಾರ. ಲೋಟಸ್ ಅಂದ್ರೆ ಆಮೇಲೆ ತವರೆ, ಇದು ಲೋಟಸ್ ಮತ್ತೆ ಸನ್ಫ್ಲವರು. ಸೂರ್ಯಂದು. ಫಸ್ಟ್ ಕೊಡಪ್ಪ, ಹೋಗಮ್ಮ. ಏನ್ ಬೇಕು? ಲಾಲಿಪಾಪ್ ತಿಂದಲ್ಲ ಸಾನಿದನ್ ಬರ್ತಡೇದು ಒಂದು ಚಾಕ್ಲೇಟಾ, ಮತ್ತೆ ಲಾಲಿಪಾಪ್ ಬೇಕಾ? ಅದು ಯಾಕೆ ತಂದಿಟ್ಟಿರೋದು ಗೊತ್ತಾ ಲಾಲಿಪಾಪ? ಬಿಚ್ಕೊಡ್ತೀನಿ ಅಂತ. ಯಾಕೆ? ನೀನು ಚೆನ್ನಾಗಿ ಮಾಡಿದ ದಿವಸ ಕೊಡೋಕ್ಕೆ. ಈಗ ಎಕ್ಸಾಮ್ಸ್ ನಡೀತೈತೆ, ಟೆಸ್ಟ್ ನಡೀತೈತಲ್ಲ, ಚೆನ್ನಾಗಿ ಮಾಡಿದ ದಿವಸ ಕೊಡೋಕ್ಕೆ ಅಂತ ತಂದಿರೋದಲ್ಲಿ, ಈಗಲೇ ಕೊಡೋಕ್ಕಲ್ಲ. ಮುತ್ಕೊಡು, ನೀಟಾಗಿ ಕೊಡ್ಬೇಕು ನನಗೆ. ಅಗ್ಗಿ ಮಾಡು, ಬಿಡ್ತೀನಿ. ಬಾಮ್ಮ ಚಿನಿ, ಎದ್ದೇಳು. ಹೆಂಗ್ ಬಿಚ್ಚಕ್ಕಾಗತ್ತೆ? ಎದ್ರೆ ತಾನೇ ಬಿಚ್ಚಕ್ಕಾಗದು. ಹೇಳ್ಬೇಕು ನನಗೆ. ಚಾಕ್ಲೇಟ್ಗೋಸ್ಕರ ಸುಳ್ಳು ಹೇಳ್ಬಾರ್ದು. ಹಾಂ, ಹೌದಾ? ಏನೇನು ಬರ್ದೆ ಹೇಳಪ್ಪ? ಹೌದಾ? ಅಷ್ಟೊಂದು ಚೆನ್ನಾಗಿ ಬರ್ದ? ಏನೇನು ಬರ್ದಪ್ಪ? ಏನೇನು ಬರ್ದೆ? ಹೌದಾ? 11, 12 ತಪ್ಪು ಹೇಳಿಲ್ವಾ?
ಇಲ್ವಾ ರಾಜ ರಾಜ ನನ್ನ ಮಗ ರಾಜ ಗಂಭೀರ. ಚಿನ್ನಮ್ಮ ಇದು ಕೌಂಟಿಂಗು ಹ್ಞೂ ಸೂಪರಾ ಸೂಪರ್ ಸೂಪರ್ ನನ್ನ ಮಗ. ಇದು ಹೌದಾ? ಇದು ಕಲರಿಂಗು ಶೇಪ್ಸಿಗೆ ಸೂಪರ್ ನನ್ನ ಮಗ. ಆಮೇಲೆ ಮಾಡು. ಇಲ್ಲಿ ಇಲ್ಲಿ ಈ ಕಡೆ ಮಾಡು, ಈ ಕಡೆ ಮಾಡು, ಇಲ್ಲಿ ಈ ಕಡೆ ಮಾಡು. ಓ ಯಾವ್ದು ಹುಲಿ ಡ್ಯಾನ್ಸಾ ಇದು? ಹುಲಿ ಡ್ಯಾನ್ಸಾ? ಇಲ್ಲಿ ಇಲ್ಲಿ ಮಾಡು, ಇಲ್ಲಿ ಮಾಡು, ಇಲ್ಲಿ ಮಾಡು, ಇಲ್ಲಿ ಮಾಡು. ಕಾಣಲ್ಲ ಅಲ್ಲಿ ಕ್ಯಾಮ್ರಾಗೆ, ಇಲ್ಲಿ ಕಾಣು, ಇಲ್ಲಿ ಮಾಡು. ಯಾವ ಡ್ಯಾನ್ಸ್ ಇದು? ಯಾವ ಡ್ಯಾನ್ಸು? ಇಡ್ಲಿ ದಿನ ಮಧ್ಯಾಹ್ನ ಅದೇ ಹಿಟ್ಟಿರುತ್ತಲ್ಲ ಅದಕ್ಕೆ ದೋಸೆ ಮಾಡಿಕೊಡ್ತೀನಿ. ನಮ್ಮ ಪುನರ್ಗೆ ದೋಸೆ ಇಡ್ಲಿ ಅಂದರೆ ಫೇವ್ರೇಟು. ಹೆಂಗೆ ತಿಂತಾ ಇದ್ದಾನೆ ನೋಡಿ. ಇಡ್ಲಿ ಮಾಡಿದ್ದೆ. ತಟ್ಟೆ ಇಡ್ಲಿನ ಇನ್ನೊಂದು ಸಲ ಎಣ್ಣೆ ಹಾಕಿ ರೋಸ್ಟ್ ಮಾಡಿ ತಿಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ಕಡುಬನ್ನು ಸುಟ್ಕೊಂಡು ಮತ್ತು ಚಟ್ನಿ ಇತ್ತು ಬೆಳಗ್ಗೆದು, ಅದನ್ನೇ ತಿಂತಾಯಿದ್ದೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಇನ್ನು ನಮ್ಮ ಮನೆಯವರು ಡ್ಯೂಟಿಗೆ ಓಡ್ತಾ ಇದ್ದಾರೆ. ಪುನರ್ವು ಮತ್ತು ಸಂಜೆ ಆದಮೇಲೆ ಟೆಸ್ಟ್ ಇತ್ತು, ಅದಕ್ಕೆಲ್ಲ ಪ್ರಾಕ್ಟೀಸ್ ಮಾಡ್ತಾಯಿದ್ದ. ಮತ್ತು ನೆಕ್ಸ್ಟ್ ಡೇ ವ್ಲಾಗ್ನ ಹಂಗೆ ಕಂಟಿನ್ಯೂ ಮಾಡಿದ್ದೀನಿ. 2 ಡೇಸ್ ವ್ಲಾಗ್ನ ಒಟ್ಟಿಗೆ ಹಾಕಿದ್ದೀನಿ. ದಯವಿಟ್ಟು ಪ್ರೋತ್ಸಾಹಿಸಿ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಸೊ ಕೊನೆಯಲ್ಲಿ ಕಮೆಂಟನ್ನು ಮೆನ್ಷನ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಕಮೆಂಟ್ ನನಗೊಂಥರ ಸ್ಫೂರ್ತಿ ಅಂತಲೇ ಹೇಳ್ಬೋದು. ಮತ್ತು ನೀನು ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹರ್ಷ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದು ನಿಮಿಷ ವಿಡಿಯೋ. ಹಾಂ ಹರ್ಷ ಪುಕ್ಲಾ ಅಲ್ವೋ? ಹರ್ಷ ಕನ್ನಡ ವ್ಲಾಗ್ಸ್. ಸೊ ಇವಾಗ ನಮ್ಮ ಯಜಮಾನ್ರು ಅಥವಾ ನಮ್ಮ ಯಜಮಾನ್ರು ಅಂತೆ ನಮ್ಮ ಗೌಡ್ರು ಬಾತ್ರೂಮ್ಗೆ ಹೋಗ್ತಾ ಕೂತಿದ್ದಾರೆ. ಅದನ್ನಮ್ಮ ನಾನು ಕಕ್ಕೊಂಬಿಡೋದೆಲ್ಲ ತೋರಿಸ್ಬೇಡ ಅಂತ ಕೂಗಾಡ್ತವನೆ. ಸೊ ತಿಂಡಿ ಎಲ್ಲ ಆಯಿತು ಫ್ರೆಂಡ್ಸ್. ಈ ಟೈಮ್ ಬಂದು 8:20. ಪುನರ್ನ ಬೇಗ ಬೇಗ ರೆಡಿ ಮಾಡಬೇಕು. ಅದಕ್ಕೆ ಅವ್ನು ಎದ್ದೊಳೋದೇ ಲೇಟು ಫ್ರೆಂಡ್ಸ್. ಎಷ್ಟು ಗಂಟೆ ಬೇಗ ಮಲ್ಕೊಂಡ್ರೆ? ಯಾಕೋ ಲೇಟಾಗಿದೆ ಹೇಳ್ತೀಯಾ? ಹಾಂ ಯಾಕೆ ಲೇಟಾಗಿದೆ ಹೇಳ್ತೀಯಾ? ಸೊ ಅವ್ನು ಎದ್ದೊಳೋದೇ ಲೇಟು. ಹಾಗಾಗಿ ಇವಾಗ ತಿಂಡಿ ಆಗೈತೆ, ವಾಂಗಿಬಾತ್ ಮಾಡಿಟ್ಟಿದ್ದೀನಿ. ಈಗ ಬಾಕ್ಸಿಗೆ ತುಂಬಿ ಅವನು ರೆಡಿ ಮಾಡಿ ಕಳಿಸ್ಬೇಕು. ಫುಲ್ಲು ಬ್ಯುಸಿ ಇರ್ತೀನಿ ಫ್ರೆಂಡ್ಸ್. ಅದಕ್ಕೆ ಬೆಳಗಿನ ರೊಟೀನ್ ನಾನು ಮಾಡೋಕ್ಕಾಗ್ತಿರಲಿಲ್ಲ. ಇವತ್ತು ಫುಲ್ ಇಲ್ಲ, ಇವತ್ತು ಮಾಡಲೇಬೇಕು ಅಂತ ಮಾಡಿದ್ದೀನಿ. ಸಾಂಬಾರಿಗೆ ಹೆಚ್ಕೊಳ್ಳೋಣ, ಸಾಂಬಾರು ಮಾಡೋಕ್ಕೆ ಇಟ್ಬಿಡ್ತೀನಿ ಫ್ರೆಂಡ್ಸ್. ನಾನು ತಿಂಡಿ ಆದ ತಕ್ಷಣ ಸಾಂಬಾರು ಮಾಡೋಕ್ಕೆ ಇಟ್ಬಿಡ್ತೀನಿ. ಆಮೇಲೆ ಯೂನಿಫಾರ್ಮ್ ವಾಶು ಅದು ಇದು ಪಾತ್ರೆ ತೊಳೆಯೋದು ಎಲ್ಲ ಮುಗಿಸ್ಕೊಬಿಡ್ತೀನಿ. ಸೊ ಹಾಗಾಗಿ ತರಕಾರಿ ಎಲ್ಲ ತಕ್ಕೊಂಡೆ ಹೆಚ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಷ್ಟೊತ್ತಿಗೆ ಪುನರ್ವು ಎಬ್ಬಿಸ್ಬಿಟ್ಟು ಬಾತ್ರೂಮಿಗೆ ಕಳ್ಸೋಣ ಅಂತೇಳಿ ಇದು ಮಾಡಿದ್ದೀನಿ. ನಮ್ಮದು ವೆಸ್ಟ್ರನ್ ಟಾಯ್ಲೆಟ್ ಆಗಿರೋದ್ರಿಂದ ಅವನಿಗೊಂದು ಗಾಡಿ ತಂದು ಕೊಡ್ತೀವಿ. ಅಂದರೆ ಗಾಡಿ ತಂದು ಕೊಟ್ಟಿದ್ದೀವಿ. ಅಂದರೆ ಅವ್ನು ಚಿಕ್ಕ ವಯಸ್ಸಲ್ಲಿ ಇದ್ದಾಗಲೇ ತೊಗೊಂಬಂದಿದ್ದು. ಅಂದರೆ 9 ಒಂದು 5-6 ತಿಂಗಳಲ್ಲಿ ಇದ್ದಾಗಲೇ ತೊಗೊಬಂದಿದ್ದು. ಅವಾಗ ಅದ್ರಲ್ಲಿ ಕೂರಿಸಿ ಅಭ್ಯಾಸ ಮಾಡಿಸ್ತಾಯಿದ್ದು. ನಾವು ಒಂದು ಸ್ವಲ್ಪ ದಿನ ಅಷ್ಟೇ ಅವನು ಚಡ್ಡಿಲಿ ಮಾಡ್ಕೊಂಡಿದ್ದು. ಆಮೇಲೆ ಎಲ್ಲ ಆ ಥರ ಕೂರಿಸಿ ಅಭ್ಯಾಸ ಮಾಡಿಸ್ಬಿಡವು. ಬೆಳಗ್ಗೆ ಎದ್ದ ತಕ್ಷಣ ಅದ್ರಲ್ಲಿ ಕೂರಿಸಿದ್ರೆ ಅವ್ನು ಆರಾಮಾಗಿ ಮಾಡೋನು, ಕ್ಲೀನ್ ಮಾಡ್ಕೊಳ್ಳೋವು. ಸೊ ಈಗಲೂ ಅಷ್ಟೇ ನಮ್ಮದು ವೆಸ್ಟ್ರನ್ ಟಾಯ್ಲೆಟು. ಅದ್ರ ಮೇಲೆ ಎಲ್ಲ ಕುತ್ಕೊಳ್ಳೋಕ್ಕಾಗಲ್ಲ ಅವನಿಗೆ. ಸೊ ಅದ್ರಲ್ಲಿ ಮಾಡ್ತಾನೆ ನಾವು ಕ್ಲೀನ್ ಮಾಡ್ತೀವಿ. ಸೊ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಮಕ್ಳಿರೋರ ಮನೆಗೆ ಹೆಲ್ಪ್ ಆಗುತ್ತೆ. ಅಂದರೆ ತುಂಬ ಸಣ್ಣ ಮಕ್ಳು ಇರ್ತಾರಲ್ಲ, ಅವ್ರಿಗೆ ಈ ಥರ ಗಾಡಿಗಳಲ್ಲಾದರೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಅಲ್ಲಿ ಇಲ್ಲಿ ಕೂರಿಸೋ ಬದಲು ಕೂರಿಸಿ ಬಾಚಾಕೋದ್ ಬದಲು ಇದರಲ್ಲಿ ಕೂರಿಸಿ ಆಮೇಲೆ ಅದನ್ನು ತೆಗೆದು ಕ್ಲೀನ್ ಮಾಡ್ಬೋದು ಅಂತ ಅಷ್ಟೇ. ಸೊ ಬನ್ನಿ, ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ದೆಲ್ಲ ವೀಡಿಯೋ ನೋಡ್ತಿರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ್ದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಹಾಗೆ ಕೊನೆವರೆಗೂ ಸ್ಕಿಪ್ ಮಾಡಿದೆ ವೀಡಿಯೋಸ್ ನೋಡಿ. ಎಕ್ಸೈಟ್ಮೆಂಟ್ ಆಗಿರುತ್ತೆ ವೀಡಿಯೋಸ್ ಅಂತ ಹೇಳ್ತೀನಿ. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ತಿಂಡಿ ಆಗಿದೆ ಫ್ರೆಂಡ್ಸ್, ವಾಂಗಿಬಾತು. ಬಾಕ್ಸ್ ಎಲ್ಲ ತುಂಬಿಡ್ತೀನಿ. ಅವನಿನ್ನು ಬಾತ್ರೂಮ್ಗೆ ಹೋಗ್ತಾ ಇದ್ದಾನೆ. ಪುನರ್ ಆಯ್ತಾ? ಬೇಗ ಮಗ್ನೆ, ಟೈಮ್ ಆಗುತ್ತೆ. ಪುನರ್ ಟೈಮ್ ಆಗುತ್ತೆ, ಬೇಗ ಬೇಗ.
ಪ್ರತಿದಿನ ಸ್ವಲ್ಪ ಬ್ಯುಸಿ ಇರ್ತೀನಿ ಬೆಳಗ್ಗೆ, ಯಾಕೆಂದರೆ ಪುನರ್ವು ಸ್ಕೂಲಿಗೆ ಹೋಗ್ತಾನೆ, ನಮ್ಮನೆಯವರು ಡ್ಯೂಟಿಯಿಂದ ಬರ್ತಾ ಇರ್ತಾರೆ. ಸೊ ಹಾಗಾಗಿ ಸ್ವಲ್ಪ ಬ್ಯುಸಿ ಇರ್ತೀನಿ. ಇನ್ನು ಲಂಚ್ ಬಾಕ್ಸಿಗೆ ಡೈಲಿ ತಿಂಡಿ ಜೊತೆಗೆ ಏನಾದರೂ ವೆಜಿಟೇಬಲ್ಸು ಅಥವಾ ಫ್ರೂಟ್ಸು ಏನಾದರೂ ಒಂದು ಹಾಕಿರ್ತೀನಿ. ಸೌತೆಕಾಯಿ, ಪೊಮಗ್ರನೇಟು ಯಾವುದಾದ್ರು ಒಂದು. ಬಟ್ ಇವತ್ತು ಸೌತೆಕಾಯಿ ಎಲ್ಲ ಕೊಳ್ತೋಗ್ಬಿಟ್ಟಿತ್ತು, ಯಾಕೆ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ತಿಂಡಿ ಒಂದನ್ನೇ ಹಾಕಿದ್ದೀನಿ. ಮನೆಯಲ್ಲೆಲ್ಲ ಫ್ರೂಟ್ಸ್ ಎಲ್ಲ ಖಾಲಿ ಆಗಿದೆ. ಪುನರ್ವು ವಾಶ್ರೂಮಿಗೆ ಹೋಗಿದ್ದಾನೆ. ಅವನನ್ನೆಲ್ಲ ರೆಡಿ ಮಾಡಿಟ್ಟು ಕುಡಿಯೋ ನೀರನ್ನ ಅವ್ನಿಗೆ ಬಿಸಿ ನೀರು ಕುಡಿಸೋದು. ಸೊ ಹಾಗಾಗಿ ಕಾಯಕ್ಕೆಲ್ಲ ಇಟ್ಬಿಟ್ಟು ಅವನನ್ನು ಫ್ರೆಶ್ ಅಪ್ ಮಾಡಿಸ್ಕೊಂಡು ಕರ್ಕೊಂಬರ್ತೀನಿ. ಸೊ ಅಷ್ಟೊತ್ತಿಗೆ ಟೈಮ್ ಎಲ್ಲ ಕರೆಕ್ಟ್ ಆಗುತ್ತೆ. ಅವ್ನು ತಿಂಡಿ ತಿನ್ನಿಸಿ ಎಲ್ಲ ಇದು ಮಾಡೋಷ್ಟ್ರೊಳಗೆ ಟೈಮ್ ಕರೆಕ್ಟ್ ಆಗುತ್ತೆ. ಒಂದು ಅರ್ಧ ಗಂಟೆ ಮುಂಚೆನೇ ಎಬ್ಬಿಸಿರ್ತೀನಿ. ಇನ್ನು ಯೂಟ್ಯೂಬ್ ಚಾನಲ್ಗೆ ನನ್ನ ಪ್ರಪಂಚ ಅಂತ ಯಾಕಿಟ್ಟೆ ಅಂತಂದರೆ, ಇದು ನಮ್ಮ ಯಜಮಾನ್ರು ಸೆಲೆಕ್ಷನ್ನು. ನಾನು ಏನೇನು ಇಡೋಣ ಅಂತ ಹೇಳಿ ಒಂದು 4-5 ಆಪ್ಷನ್ ಕೊಟ್ಟೆ. ಸೊ ನಮ್ಮನೆಯವರು ಇದನ್ನ ಇಡು ಅಂತ ಹೇಳಿ ನಮ್ಮನೆಯವರೇ ಚೂಸ್ ಮಾಡಿದ್ದು ನನ್ನ ಪ್ರಪಂಚ ಅಂತ ಹೇಳಿ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಏಕೆ ಅಂತಂದರೆ ನಾನು ಮಾಡುವಂಥದ್ದು ಡೈಲಿ ವ್ಲಾಗ್ಸ್ ಆಗಿರುತ್ತೆ. ಸೊ ನನ್ನ ಓನ್ ವರ್ಲ್ಡಲ್ಲಿ ನಾನೇನು ದಿನನಿತ್ಯ ಇರ್ತೀನಿ ಅದನ್ನು ನಾನು ನಿಮ್ಮ ಮುಂದೆ ರೆಪ್ರೆಸೆಂಟ್ ಮಾಡ್ತೀನಿ. ಸೊ ಹಾಗಾಗಿ ನನ್ನ ಪ್ರಪಂಚ ಅನ್ನೋದು ಬಂತು ಹೆಸರು. ಚೆನ್ನಾಗಿದೆ ಅಂತ ಅನ್ಕೋತೀನಿ, ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಹೌದು ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಇನ್ನು ಪುನರ್ವನ್ನ ರೆಡಿ ಮಾಡ್ತಾ ಇದ್ದೀನಿ ಸ್ಕೂಲ್ಗೆ. ಹೆಂಗೆ ಅಂತ ಅಂದರೆ, ಅವನು ಹೋಗೋವರೆಗೂ ನಾನು ಮೂಡ್ ಫ್ರೆಶ್ ಮಾಡಿ ಆಮೇಲೆ ರಿವಿಸನ್ ಮಾಡ್ತಾ ಇರ್ತೀನಿ. ಏಕೆಂದರೆ ಪುಟ್ಟ ಮಕ್ಕಳಲ್ವಾ, ಅವರಿಗೆ ಸಡನ್ನಾಗಿ ಹೇಳ್ಕೊಟ್ರೆ ಬರೋದಿಲ್ಲ. ರಾತ್ರಿ ಒಂದ್ಸಲ ರಿವಿಸನ್ ಮಾಡಿ ಬೆಳಗ್ಗೆ ತಿಂಡಿ ತಿನ್ನಿಸ್ಬೇಕಾರೆ ಮತ್ತು ಸ್ಕೂಲಿಗೆ ಕರ್ಕೊಂಡು ಹೋಗ್ಬೇಕಾರೆ ಎಲ್ಲ ನಿಧಾನಕ್ಕೆ ಒಂಥರ ಸ್ಟೋರಿ ಟೈಪಲ್ಲಿ ಕೇಳ್ತಾ ಇರ್ತೀನಿ, ನಗಾಡ್ಕೊಂಡು ಅಥವಾ ಈ ಥರ ಕಾಮಿಡಿ ಮಾಡ್ಕೊಂಡು ಕೇಳ್ತಾ ಇರ್ತೀನಿ. ಅವಾಗ ಅವನಿಗೆ ತಲೆಯಲ್ಲಿ ಉಳ್ಕೊಳ್ಳುತ್ತೆ ಅಂತ ಹೇಳಿ. ಇನ್ನು ಅವನಿಗೆ ತಿಂಡಿ ತಿನ್ನಿಸಿ ಅವನ್ನ ಶೂ ಹಾಕ್ಬಿಟ್ಟು ಅವನ್ನ ಕರ್ಕೊಂಡೋಗಿ ಬಿಟ್ಟು ಬರೋದೇ ಒಂದು ದೊಡ್ಡ ಸಾಹಸ ನನಗೆ. ಬೆಳಗ್ಗೆ ಒಂದು 7 ಗಂಟೆಯಿಂದ 9 ಗಂಟೆವರೆಗೂ ಫುಲ್ ಮಲ್ಟಿಪರ್ಪಸ್ ಆಗಿ ಟಾಸ್ಕ್ ಮಾಡ್ತಾ ಇರ್ತೀನಿ. ಸೊ ಫೈನಲಿ ಅವನು ತಿನ್ಸೋದೊಂದು ಆಗ್ಬಿಟ್ರೆ 10 ಜನ ತಿಂಡಿ ತಿಂದಂಗೆ ಅವನು ಬಿಡ್ತು ಫ್ರೆಂಡ್ಸ್. ತಿಂಡಿ ತಿನ್ನಲೇ ಇಲ್ಲ ಕರೆಕ್ಟಾಗಿ, ಅವನು ತಿನ್ನೋದೇ ಇಲ್ಲ ಫ್ರೆಂಡ್ಸ್. ಅಂದರೆ ಖಾರ ಅದು ರೈಸ್ ಐಟಮ್ ಅಂತೂ ಮುಟ್ಟೋದೇ ಇಲ್ಲ. ಬೇಕಾದ್ರೆ ಚಪಾತಿ, ದೋಸೆ, ಇಡ್ಲಿ ಇಂಥವಾದ್ರೆ ತಿಂತಾನೆ, ರೈಸ್ ಐಟಮ್ ತಿನ್ನೋದೇ ಇಲ್ಲ. ಹಂಗಾರು ಒಂದು ಹಿಂಸೆ ಮಾಡಿ 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 ಒಂದು 10 ತಿನ್ನಿಸಿದ್ದೀನಿ. ಇವಾಗ ಬಿಟ್ಟು ಬರಬೇಕು, ಅವ್ರ ಅಪ್ಪ ಬರೋದು ಲೇಟ್ ಆಗುತ್ತಂತೆ. ಸೊ ಹಾಗಾಗಿ ಮುಚ್ಚಿಟ್ಬಿಟ್ಟು ಹೋಗ್ಬಿಟ್ಟು ಬಂದು ನಾನೇ ತಿನ್ಬೇಕು ಅದನ್ನು. ದಿನ ಇದೇ ಇರುತ್ತೆ ಫ್ರೆಂಡ್ಸ್, ಮುಚ್ಚಿಡೋದು ನಾನೇ ತಿನ್ನೋದು, ಮುಚ್ಚಿಡೋದು ನಾನೇ ತಿನ್ನೋದು. ಏನು ಮಾಡೋದು, ದಿನ ಚಪಾತಿ, ರೊಟ್ಟಿ, ಪೂರಿ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗುತ್ತಾ? ಇಡ್ಲಿ ಎಲ್ಲ ನೆನ್ನೆನೂ ಇಡ್ಲಿ ಮಾಡಿದ್ದೀನಿ. ದೋಸೆ ಇಟ್ಟಿತ್ತು ಫ್ರೆಂಡ್ಸ್, ಇಡ್ಲಿ ಇಟ್ಟು ದೋಸೆ ಕೂಡ ನಾನು ಕಡಿದೆ. ಚಟ್ನಿ ಮಾಡೋಷ್ಟ್ರಲ್ಲಿ ಲೇಟ್ ಆಗಿಬಿಡುತ್ತೆ ಅಂತ ವಾಂಗಿಬಾತ್ ಮಾಡಿ. ಖಾರ ಮಾಡಲ್ಲ ಫ್ರೆಂಡ್ಸ್, ಬರೀ ವಾಂಗಿಬಾತ್ ಪುಡಿ ಮಾತ್ರ ಹಾಕಿರ್ತೀನಿ. ಇನ್ನು ಖಾರ ಪುಡಿ ಎಲ್ಲ ಎಕ್ಸ್ಟ್ರಾ ಹಾಕಲ್ಲ. ಆದರೂ ನನ್ನ ಮಗ. ಮತ್ತು ಸ್ವಲ್ಪ ಬೆಣ್ಣೆನೂ ಆ್ಯಡ್ ಮಾಡ್ತೀನಿ ನಾನು ವಾಂಗಿಬಾತಿಗೆ. ಸ್ವಲ್ಪ ಸ್ವೀಟ್ ಹುಳಿ ಥರ ಇರುತ್ತೆ, ತಿನ್ಬೋದು ಆರಾಮಾಗಿ. ತಿನ್ನೋದಿಲ್ಲ, ಏನು ಮಾಡೋಕ್ಕಾಗಲ್ಲ. ಈಗ ಲಂಚಿಗೂ ಅದೇ ಹಾಕಿದ್ದೀನಿ. ಲಂಚಲ್ಲಿ ಆಯಮಂಟಿ ಎಲ್ಲ ಇರ್ತಾರಲ್ಲ, ಅಲ್ಲಿ ಅವ್ರು ತಿನ್ನಿಸ್ತಾರೆ, ಹಂಗಾಗಿ ಹಾಕಿದ್ದೀನಿ. ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಸೊ ಬನ್ನಿ ಬಿಟ್ಟು ಬರ್ಬೋಣ, ಲೇಟ್ ಆಗೋಯ್ತು. ಫೈನಲಿ ಬಿಟ್ಟು ಬಂದೆ ಫ್ರೆಂಡ್ಸ್, ಬಿಟ್ಟು ಬಂದೆ. ಹೌದಾ, ಬಿಟ್ಟು ಬರ್ಬೇಕಾದ್ರೆ ಏನೋ ಒಂಥರ ಫೀಲು, ಒಂಥರ ಆಗ್ತಿರುತ್ತೆ ಫ್ರೆಂಡ್ಸ್. ಏನೋ ನಮ್ಮ ಯುದ್ಧಕ್ಕೆ ಕಳಿಸ್ತಾ ಇದ್ದೀನಿ ಪುನರ್ವನ್ನ ಅನ್ನೋ ಥರ ಫೀಲ್ ಆಗುತ್ತೆ. ಸೊ ಇವತ್ತು ಟೆಸ್ಟ್ ಬೇರೆ ಇತ್ತು. ಸೊ ಹಾಗಾಗಿ ಎಲ್ಲ ಹೇಳ್ಕೊಂಡು ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಬಂದೆ. ಅಂದರೆ ರಾತ್ರಿ ಅಭ್ಯಾಸ ಮಾಡಿಸಿರ್ತೀನಿ ನಾನು. ಮತ್ತು ಹೀಗೆ ಹೋಗ್ಬೇಕಾದ್ರೆ ಒಂದು ಸಲ ಕೇಳ್ಕೊಂಡು ರಿವಿಸನ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಸೊ ಫೈನಲಿ ಬಿಟ್ಟು ಬಂದೆ. ಈಗ ಕರೆಕ್ಟಾಗಿ 9 ಗಂಟೆ 5 ನಿಮಿಷ, 9 ಗಂಟೆ ಅಷ್ಟೊಳಗೆ ಬಿಟ್ಟು ಬರಬೇಕು, ಇಲ್ಲಾಂದರೆ ಬೈತಾರಂತೆ ಲೇಟಾಗಿ ಕರೆಕ್ಟ್ ಟೈಮಿಗೆ ಬರಬೇಕು ಅಂತ. ಸೊ ಬಿಟ್ಟು ಬಂದೆ. ಇನ್ನೊಂದೇನಂದರೆ, ಅಕ್ಕ ತಂಗಿರು ಹೋಗೋದು ನೋಡಿದೆ ನಾನು. ಚಿಕ್ಕ ಪುಟಾಣಿಗಳು, ಒಂದು 4ನೇ ಕ್ಲಾಸ್ ಇರ್ಬೋದು, ಒಂದು LKG UKG ಇರಬೇಕು. ಅಷ್ಟು ಹುಡುಗಿ ಸಖತ್ ಚೆನ್ನಾಗಿ ಪಾಪ ನಿಧಾನಕ್ಕೆ ಹೋಗ್ತಾಯಿದ್ದೆ. ನೋಡಿದ್ರೆ ನಮ್ಮನ್ನೇ ನೆನಪಾಯ್ತು. ನಮ್ಮ ಮನೆಯವ್ರು ಬಂದರು ಅನಿಸುತ್ತೆ, ಸೌಂಡ್ ಆಗ್ತೈತೆ. ಬಂದರು ಅಂತ ಹಂಗೆ ಆಗೋದಾಗ್ಬಿಡುತ್ತೆ. ಏನು ಹಣ್ಣು ಏನಂಗ ನಿನ್ನ ಮಗ್ಗ? ಹಾ, ಸಣ್ಣ ಮಗ ನೀನು. ಕರಿ ಏನೋ ಒಂದು ವಿಷಯ ಹೇಳ್ಬೇಕು. ಇನ್ನು ನಾನು ನಮ್ಮ ಮನೆಯವರು ಇಬ್ಬರು ಕೂಡ ತಿಂಡಿ ತಿಂದು ಇವಾಗ ಅಡುಗೆ ಮಾಡ್ತಾಯಿದ್ದೀನಿ. ನಾನು ಹೆಂಗೆ ಅಂತಂದರೆ, ಪುನರ್ವು ಬರೋಷ್ಟ್ರಾಗೆಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ಟಿರ್ತೀನಿ. ಸೊ ಮೋಸ್ಟು ಟ್ರೆಂಡಿಂಗ್ ಆಗಿಬಿಟ್ಟಿತ್ತು ಇದರಲ್ಲಿ, ಇನ್ಸ್ಟಾಗ್ರಾಮಲ್ಲಿ ನಂದು 2.8 ಮಿಲಿಯನ್ ನೋಡಿತ್ತು. ಸೊ ಅದಕ್ಕೆ ಸಾಂಬಾರು ಹೆಂಗೆ ಮಾಡಿದ್ದೀರಾ ನೀವು ತೋರಿಸಿ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ರಿ. ಸೊ ನಾನೆಲ್ಲ ತರಕಾರಿ, ಬೇಳೆಕಾಳುಗಳನ್ನೆಲ್ಲ ಮಿಕ್ಸ್ ಹಾಕಿ, ಎಲ್ಲ ತರಕಾರಿನೂ ಹಾಕಿ, ಈರುಳ್ಳಿ, ಕಾಯಿ ತುರಿ, ಸ್ವಲ್ಪ ಹುಣಸೆಹಣ್ಣು
ಮತ್ತು ಬೇಯಿಸಿಟ್ಕೊಂಡ್ರಂಥ ಅಂದರೆ ಉಂಡೆ ಟೊಮೊಟೊ ಹಾಕಿರ್ತೀನಿ. ನೋಡಿಕೊಂಡು ಹುಳ ಇಲ್ದಿರೋ ಅಂಥದ್ದು ಹಾಕಬೇಕು ಕುಕ್ಕರ್ಗೆ. ಅಂದರೆ ಉಂಡೆ ಟೊಮೊಟೊನ ಹಾಕ್ಬೇಕಾರೆ ಯಾವ್ದು ಹುಳ ಇರುತ್ತೆ ಯಾವುದು ಹುಳ ಇರಲ್ಲ ಅಂತ ಗೊತ್ತಿರುತ್ತಲ್ಲ. ಸೊ ನೋಡಿ ಹಾಕಿ ಅದನ್ನು ಉಂಡೆ ಟೊಮೊಟೊನ ಹಾಕೊಂಡಿರ್ತೀವಲ್ಲ ಅದನ್ನು ಕಾಯಿ ತುರಿ ಮತ್ತು ಈರುಳ್ಳಿ, ಖಾರದ ಪುಡಿ, ಸಾಂಬಾರು ಪುಡಿ ಮತ್ತು ಬೇಯಿಸಿಟ್ಟು ಅಂತ 3 ಟೊಮೊಟೊ ಹಾಕ್ಕೊಂಡು ನೀರು ಹಾಕ್ಕೊಂಡು ಪೇಸ್ಟ್ ಮಾಡಿಕೊಂಡು ಒಗ್ಗರಣೆ ಮಾಡಿಕೊಂಡು ಉಪ್ಪು ಹಾಕಿ ಬೇಯಿಸಿರ್ತೀನಿ ಇದನ್ನು ಕಾಳನ್ನು. ಸೊ ಅದನ್ನು ಒಗ್ಗರಣೆ ಮಾಡ್ಕೊಳ್ಳೋದು ಅಷ್ಟೇ ಸಿಂಪಲ್. ಯಾವುದೇ ಥರ ಮಸಾಲೆ ಅದು ಇದು ಎಂಥದ್ದು ಇಲ್ಲ ಫ್ರೆಂಡ್ಸ್. ಇತ್ತೀಚೆಗೆ ಒಂಥರ ಮಾಡರ್ನೇಷನ್ ಆಗಿ ಮಾಡ್ತಾರೆ ಸಾಂಬಾರೆಲ್ಲ. ಮುಂಚೆ ಎಲ್ಲ ನಮ್ಮ ಅಮ್ಮರೆಲ್ಲ ಹಿಂಗೆ ಮಾಡೋದು, ಈಗಲೂ ಹಿಂಗೆ ಮಾಡೋದು. ನಂಗೆ ಹಿಂಗೆ ಇಷ್ಟ. ಸೊ ಈ ಥರನೇ ಒಂದು ಸಿಂಪಲಾಗಿ ಎಲ್ಲ ತರಕಾರಿನ ಹಾಕಿ ಮಾಡಿ ನೋಡಿ, ಸಖತ್ತಾಗಿ ಬರುತ್ತೆ ಸಾಂಬಾರು. ಹಳ್ಳಿ ಕಡೆ ಎಲ್ಲ ಹಿಂಗೆ ಮಾಡೋದು, ಇದೇ ರುಚಿ ಕೊಡೋದು. 3 ದಿನ ಆದ್ರೂ ಕೂಡ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಒಳ್ಳೆ ಒಂಥರ ಪೊರ್ವಿನ ಸಾರು ಥರ ಸ್ಮೆಲ್ಲು ಅಥವಾ ಊಟ ಎಲ್ಲ ಒಂಥರ ಹಳ್ಳಿ ಕಡೆ ಪೊರ ಅಂತ ಮಾಡ್ತಾರೆ. ಸೊ ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು. ಒಂದ್ಸಲ ಬೇಕಾದ್ರೆ ಟ್ರೈ ಮಾಡಿ. ಇವಾಗ ಕಾಳೆಲ್ಲ ಬೇಯಕ್ಕೆ ಹಾಕ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿರ್ತೀನಿ. ಸೊ ಟೇಸ್ಟ್ ನೋಡಿಕೊಂಡು ಕುದ್ದಾದ್ಮೇಲೆ ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಉಪ್ಪು ಹಾಕ್ಕೊಂಡು ಕುದಿಸ್ಕೊಂಡ್ರೆ ಸೂಪರ್ ಟೇಸ್ಟಿ ಸಾಂಬಾರು ಸಖತ್ ರೆಡಿಯಾಗಿರುತ್ತೆ. ಮುದ್ದೆ ಜೊತೆ ಅನ್ನದ ಜೊತೆ ಸಖತ್ತಾಗಿರುತ್ತೆ. ಸೊ ಮತ್ತೆ ಸಂಜೆ ಮೇಲಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಮಲ್ಕೊಂಬಿಟ್ಟಿದ್ದೆ. ನಮ್ಮ ಇದು ಇದೆಲ್ಲ ಏನು ಗಲೀಜು ಇರೋ ಮನೆ, ಚಿಕ್ಕದು ಪುಟ್ಟಾಣಿದು ತಾನೇ ಇದು ಮನೆ. ಇಷ್ಟು ಗಲೀಜು ಮಾಡಿದ್ರೆ ನಾನು ಫಸ್ಟೇ ತೊಗೋಬೇಡ ಅಂತ ಅಂದಿದ್ದೆ ನೋಡು. ಬಿಸ್ಕೆಟ್ ತಿಂದು ಅಲ್ಲೇ ಬಿಸಾಕಿದ್ದೀರಾ, ಆರೆಂಜ್ ತಿಂದು ಅಲ್ಲೇ ಬಿಸಾಕಿದ್ದೀರಾ, ದೇವ್ರಿಗೆ ಮುಡ್ಸಿದ್ದು ಹೂವೆಲ್ಲ ತಾಂಡು ಹಿಂಗೆ ಅರಿವಿದೆಯಾ? ನಾನು ಫಸ್ಟೇ ತೊಗೋಬೇಡ ಅಂದೆ ತಾನೇ. ಹಾಂ ಹಾಂ ದೇವ್ರಿದ್ರೆ ಹಂಗೆ ಹಂಗೆ ತೋರ್ಸ, ಇಲ್ಲಿ ತೋರಿಸ್ತಾ ಇದ್ದೀನಿ ಹೇಳು. ತೋರಿಸ್ತಾ ಇದ್ದೀನಿ. ಯಾವ ದೇವ್ರು ಇದು? ಯಾವ ದೇವರು ಅದು? ಗುಣ್ಣಯ್ಯಗೋಸ್ಕರ ನೋಡಿ ಇಲ್ಲಿ ಹೂವು ಎಲ್ಲ ಹೆಂಗೆ ಮಾಡಿದ್ಯಾ ಅಂತ. ನಾನು ಏನು ಮಾಡೋಣ ಹೇಳು ನಿನಗೆ? ಹಾಂ ಫ್ರೂಟ್ಸ್ ಎಲ್ಲ ಖಾಲಿ ಆಗಿದೆ. ಆರೆಂಜ್ ಅದು ಹುಳಿ ಆಗಿದೆ ಕಣವ. 1 ಬೇಡ 2 ಬೇಡ, ರಾತ್ರಿ ಕೆಮ್ತೀಯ. ಪಪ್ಪ ನಾಳೆ ತರ್ತೀನಿ ಅಂತ ಹೇಳಿದಾರಲ್ಲ, ತರ್ತಾರ ಬಾ. ದೋಸೆ ತಿನ್ನು, ದೋಸೆ ತಿನ್ನು. ಈಗ ಇದನ್ನ ತಿನ್ನು, ದೋಸೆ ತಿನ್ನು, ಪರವಾಗಿಲ್ಲ. ಅದೇ ಬೇಕು ಅಂದರೆ ಇಲ್ಲ, ದೋಸೆ ತಿನ್ನೋದಲ್ಲ ತಿನ್ನು. ಆರೆಂಜ್ ಆರೆಂಜ್ ಕೆಮ್ಮತ್ತುತ್ತೆ ಹೇಳಿ ಅರ್ಥ ಮಾಡ್ಕೋಬೇಕು ಮಗು. ಫ್ರೂಟ್ಸ್ ತಿಂದರೆ ಏನಾಗಲ್ಲ, ಹುಳಿಗಿರೋ ಫ್ರೂಟ್ಸ್ ತಿಂದರೆ ಕೆಮ್ಮತ್ತತ್ತೆ. ದೋಸೆ ತಿನ್ನು. ಮತ್ತೆ ಹಂಗೆ ಇರು, ಹೋಗು. ಕ್ಯಾರೆಟ್ ಕೊಡ್ಲಾ? ಮತ್ತೆ ಆರೋಗ್ಯವಾಗಿರೋದು ಏನು ತಿನ್ನಲ್ಲ, ಬೇರೆ 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 ಕೇಳ್ತೀಯ. ಹೋಗಿ ಸುಮ್ಮನೆ, ಏನಿಲ್ಲ ಅಷ್ಟೇ ಇರೋದು. ಅನ್ನ ಇಲ್ಲ ಕಂದಮ್ಮ, ಅನ್ನ ಬರೀ ಅನ್ನ ಸಾಂಬಾರು. ಹಾಂ ಚೆನ್ನಾಗ ಆನ್ಸರ್ ಮಾಡು. ಯಾಕೆ ಲಂಚ್ ತಿಂದಿಲ್ಲ ಪೂರ್ತಿ ನೀಟಾಗಿ? ಎಲ್ಲಿ ತಿಂದಿದೀಯಾ ನೋಡಿ, ಇನ್ನೂ ಎಷ್ಟು ಮಿಗಿಸ್ಕೊಂಬಂದಿದ್ಯಾ? ಹಾಂ ಎಲ್ಲಿ ಬಳ್ಕೊಂಡು ತಿಂದಿದೀಯ? ಇನ್ನೂ ಇಷ್ಟು ನೋಡ್ಕೊ. ಅನ್ನದ ಬೆಲೆ ಗೊತ್ತಾ ಪುನರು ನಿಂಗೆ? ಹಾಂ ಗೊತ್ತಾ? ಯಾಕೆ ಯಾಕೆ ವಿಡಿಯೋ ಮಾಡ್ಕೋಬಾರ್ದು? ಯಾಕೆ ಮಾಡ್ಕೋಬಾರ್ದು? ಯಾಕೆ ಮಾಡ್ಕೋಬಾರ್ದು? ರೀಸನ್ ಹೇಳು, ಯಾಕೆ ಮಾಡ್ಕೋಬಾರ್ದು? ಹಂಗ ಆದರೆ ಒಂದು ತಿಂಗು ಎಷ್ಟೋ ಜನಕ್ಕೆ ಅನ್ನನೇ ಇರಲ್ಲ. ಇಷ್ಟೊಂದು ಅನ್ನ ಎಲ್ಲ ಮಿಗಿಸ್ಕೊಬರ್ಬಾರ್ದು, ಗೊತ್ತಾಯ್ತಾ? ಕಂಪ್ಲೀಟ್ ಮಾಡ್ಕೊಬರ್ಬೇಕು ನಾಳೆಯಿಂದ. ಓಕೆ? ಯಾಕೆ? ನನ್ನ ಸ್ವೀಟಿ ಇದು, ನನ್ನ ಮುದ್ದೆ ಸ್ವೀಟಿ ಅಂತ ಇದೆ. ಪುನರ್ಗೆ ಫುಲ್ ಶೀತ ಆಗ್ಬಿಟ್ಟಿದೆ. ನೀರು ಥರ ಇಳಿತಾ ಇದ್ದಂಗೆ ಈಟ್ ಆಗ್ಬಿಟ್ಟೈತೆ, ಈಟಿನ ಥರ ಶೀತ ಆಗೈತೆ. ಸೊ ಹಾಗಾಗಿ ಇವಾಗ ಹೋಗಿ ಸ್ವಲ್ಪ ಶೀತದ ಸಿರಪ್ ತಗೊಂಡು, ನನಗೊಂದು ತಲೆನೋವಿನ ಟ್ಯಾಬ್ಲೆಟ್ ತೊಗೊಂಡು ಬಜ್ಜಿ ತೊಗೊಂಡು ಬರ್ತೀವಿ ಫ್ರೆಂಡ್ಸ್. ಯಾಕೋ ತುಂಬ ದಿನ ಆಯಿತು ಬಜ್ಜಿ ತಿಂದು, ಹಾಗಾಗಿ ಬಜ್ಜಿ ತಿನ್ನಬೇಕು ಅಂತ. ನಮ್ಮ ಪುನರ್ ತಿನ್ನಲ್ಲ ಫ್ರೆಂಡ್ಸ್ ಅಂಥದ್ದೇ ಎಲ್ಲ. ಮತ್ತು ಕೆಲವೊಬ್ಬರು ಇನ್ಸ್ಟಾಗ್ರಾಮಲ್ಲಂತೂ ಅಂದರೆ ಮಿನಿ ವ್ಲಾಗ್ ಆಗ್ತೀನಲ್ಲ, ಎಲ್ಲ ಇದು ರೋಡ್ ಸೈಡು ಜಂಕ್ ಫುಡ್ ತಿನ್ಸೋದು ಬಿಡಿ, ಅದು ಇದು ಅಂತ ಹೇಳ್ತಿರ್ತಾರೆ. ಅವ್ನು ಏನು ತಿನ್ನಲ್ಲ ಫ್ರೆಂಡ್ಸ್. ಫ್ರೂಟ್ಸು ಅನ್ನ ಬಿಟ್ಟರೆ ಅವ್ನು ಏನೂ ತಿನ್ನಲ್ಲ, ಬೂಸ್ಟ್ ಕುಡಿತಾನೆ. ಸೊ ಹಾಗಾಗಿ ಇವಾಗ ಹೋಗ್ತಾ ಇದ್ದೀವಿ, ಬರೀ ಹೋಗೋಣ ಬಾ. ಸೊ ಇವಾಗ ಹೊರಟಿದ್ದೀವಿ ಫ್ರೆಂಡ್ಸ್.
ಡೋರ್ ಹಾಕ್ಕೊಂಡು ಹೋಗೋದು. ಅಕ್ಕ ಇಲ್ಲ ಫ್ರೆಂಡ್ಸ್, ಅಕ್ಕ ಇಲ್ಲ. ನಮ್ಮ ಅಕ್ಕ ಊರಿಗೆ ಹೋಗ್ಬಿಟ್ಟಿದೆ, ಕುಂದಾಪುರಕ್ಕೆ ಹೋಗಿದ್ದಾರೆ ನೋಡಿ. ಫ್ರೆಂಡ್ಸ್, ನಾನು ಒಂದು ವಿಷಯ ಹೇಳ್ಬೇಕು ನಿಮಗೆ. ಏನಂದರೆ ಜಾಸ್ತಿ ಅಕ್ಕನ ವ್ಲಾಗಲ್ಲಿ ತೋರಿಸಿಲ್ಲ ನಾನು, ಅಂದರೆ ಅವ್ರಿಗೆ ಇಷ್ಟನೋ ಇಲ್ವೋ ಅಂತ ನಾನು ಕೇಳೂ ಇಲ್ಲ. ಸೊ ಹಾಗಾಗಿ ಅವ್ರಿಗೆ ಏನಾದರೂ ಇದಾಗ್ಬಿಡುತ್ತೆ ಅಂತ ನನಗೆ ಅಷ್ಟಾಗಿ ತೋರಿಸಿಲ್ಲ. ಬಿಟ್ಟರೆ ಅಕ್ಕ ಇದ್ದಾರಲ್ಲ ಫ್ರೆಂಡ್ಸ್, ನಿಜವಾಗ್ಲೂ ನಮ್ಮ ಮನೆ ಪಕ್ಕದ ಮನೆ ಅಕ್ಕ ಇದ್ದಾರಲ್ಲ, ನಿಜವಾಗ್ಲೂ ತುಂಬ ಒಳ್ಳೆಯವರು. ಒಂಥರ ಸ್ವಂತ ಅಕ್ಕನ ಥರನೇ ನೋಡ್ಕೋತಾರೆ. ನಾನೇ ಸ್ವಲ್ಪ ಬಾಯಿ ಜೋರು, ನಾನು ಎಷ್ಟೇ ಬಾಯಿ ಜೋರು ಮಾಡಿದ್ರು ಪಾಪಚ್ಚಿ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡಿರ್ತಾರೆ ಫ್ರೆಂಡ್ಸ್. ನನಗೆ ಒಳ್ಳೆ ನೇಬರ್ ಸಿಕ್ಕವ್ರೆ ನೋಡಿ. ನಾನು ಯಾವಾಗಲೂ ಈ ಮೆಡಿಕಲ್ಗೆ ಬರೋದು, ರಾಘವೇಂದ್ರ ಮೆಡಿಕಲ್ ಅಂತ ಹೇಳ್ಬಿಟ್ಟು. ಒಂಥರ ಕ್ಲೋಸ್ ಆಗಿಬಿಟ್ಟಿದ್ದಾರೆ ಅಣ್ಣ. ನಾನು ಬಂದ ತಕ್ಷಣ ಗೊತ್ತಾಗ್ಬಿಡುತ್ತೆ ಏನಕ್ಕ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ನನಗಿಂತ ದೊಡ್ಡವರೇ, ಬಟ್ ನನ್ನನ್ನು ಅಕ್ಕ ಅಂತಾರೆ. ಸೊ ಎಲ್ಲ ತೊಗೊಂಡು ಮತ್ತೆ ಬಂದ್ವಿ ಫ್ರೆಂಡ್ಸ್. ಹೋಗಿ ಸಿರಪ್ ಎಲ್ಲ ತೊಗೊಂಬಂದು, ಆದರೆ ಬೋಂಡನೇ ತರಲಿಲ್ಲ ಫ್ರೆಂಡ್ಸ್. ಯಾಕೋ ಇಷ್ಟ ಆಗಲಿ. ಅಲ್ಲಿಗೆ ಹೋಗಿ ಚೇಂಜ್ ಆಯಿತು ಮನಸ್ಸು, ಸುಮ್ಮನೆ ಬಂದು ಟೀ ಇಟ್ಟಿದ್ದೀನಿ. ಟೀ ಕುಡಿಬೇಕು, ಸಿಕ್ಕಾಪಟ್ಟೆ ಬಯಸಿದೆ. ಫಸ್ಟ್ ನೀರು ಕುಡಿಬೇಕು ಫ್ರೆಂಡ್ಸ್. ಫ್ರೆಂಡ್ಸ್, ಟೀ ಕುಡಿತಾ ಇದ್ದೀನಿ. ನನ್ನ ಮೋಸ್ಟ್ ಫೇವ್ರೆಟ್ ಅಂದರೆ ಟೀ. ಏನು ಬಿಟ್ಟರು ಬಿಡ್ತೀನಿ, ಟೀ ಬಿಡಲ್ಲ. ಇನ್ನು ಅವನಿಗೆ ನಾಳೆ ಟೆಸ್ಟ್ ಇರೋದು, ಡಿಕ್ಟೇಷನ್ ಇತ್ತು. ಸೊ ಹಾಗಾಗಿ 1 2 3 20ವರೆಗೂ ಮತ್ತು ABCD Tವರೆಗೂ ಐಡೆಂಟಿಫೈವು ಮತ್ತು ಡಿಕ್ಟೇಷನ್ ಇತ್ತು. ಸೊ ಹಾಗಾಗಿ ಅವನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸಿ, ಆಮೇಲೆ ನಾನು ಬಟ್ಟೆ ಫೋಲ್ಡ್ ಹಿಂಗೆಲ್ಲ ಇತ್ತು. ಡೈಲಿ ಬಟ್ಟೆ ವಾಶ್ ಮಾಡೋದ್ರಿಂದ ಬಟ್ಟೆ ಇದ್ದೇ ಇರುತ್ತೆ. ಸೊ ಅವನ ಜೊತೆ ಮಾತಾಡಿಕೊಂಡೆ ನಾನು ಬಟ್ಟೆ ಫೋಲ್ಡ್ ಮಾಡಿಕೊಂಡೆ. ಅವನಿಗೆ ಡಿಕ್ಟೇಷನ್ ಹೇಳ್ಕೊಂಡು ನಾನು ಬಟ್ಟೆ ಮಡ್ಚ್ಕೊಂಡು ಅಲ್ಲಿ ಕರೆಕ್ಟ್ ಆಯಿತು ಬ್ಯಾಲೆನ್ಸು. ನಮ್ಮ ಪುನರ್ವಿ ಹೆಂಗೆ ಅಂತಂದರೆ ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್ ಅಷ್ಟೇ. ಒಂದು ಸಲ ಕುತ್ಕೊಳ್ಳೋವರೆಗೂ ಅಷ್ಟೇ, ಕುತ್ಕೊಂಡ್ರೆ ಅವನಿಗೆ ಕಲಿಯೋವರೆಗೂ ಎದ್ದೋಳಲ್ಲ. ಅದೊಂದು ನನಗೆ ಪಾಸಿಟಿವ್ ಅವನ ಕಡೆಯಿಂದ. ಬಿಸ್ನೆಸ್ ಮಾಡ್ತೀಯಾ? ಏನು ಬಿಸ್ನೆಸ್ಸು? ಏನು ಬಿಸ್ನೆಸ್ಸು? ಏನು ಬಿಸ್ನೆಸ್ ಅವ? ಹೋಟೆಲ್. ಇಪ್ಪ ತಲೆನೋವೇ ಬರ್ತೈತಿ. ಎಂತ ಹೋಟ್ಲು? ಈಗ ಸುಮ್ಮ ಟಿವಿ ನೋಡೋಗು. 5 ನಿಮಿಷ ಅವಾಗ ಹೋಗು, ಪಾತ್ರೆ ತೊಳ್ಕೊ ಬರ್ತೀನಿ ಬೇಗ. ಫ್ರೆಂಡ್ಸ್, ಅನ್ನ ಮಾಡಿಟ್ಟಿದ್ದೀನಿ, ಸಾಂಬಾರಿದೆ ಮಧ್ಯಾಹ್ನ ಮಾಡಿದ್ದು. ಇಷ್ಟ ತನಕ ಬಟ್ಟೆ ಫೋಲ್ಡ್ ಮಾಡಿ ಟಿವಿ ನೋಡಿದೆ. ಈಗ ಪಾತ್ರೆ ತೊಳ್ಕೊಬರ್ಬೇಕು ಫ್ರೆಂಡ್ಸ್. ನಾನು ಎಷ್ಟೇ ಪಾತ್ರೆ ಇದ್ದರೂ ನೈಟ್ ತೊಳೆದ್ಬಿಡ್ತೀನಿ. ನೈಟ್ ತೊಳೆದ್ಬಿಟ್ಟು ಶೆಲ್ಫೆಲ್ಲ ಒರೆಸ್ಬಿಟ್ಟು, ಈಗ ನೋಡಿ ಎಷ್ಟು ಇದೆಲ್ಲ ಮೆಸ್ಸಿ ಆಗಿತ್ತಲ್ಲ, ಎಲ್ಲ ಕ್ಲೀನ್ ಮಾಡಿ ಮಲಗ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಆದರೆ ಡೈರೆಕ್ಟ್ ತಿಂಡಿಗೆ ಶುರು ಮಾಡ್ಕೊಬಿಡ್ತೀನಿ. ಕಸ ಎಲ್ಲ ಹೊಡೆದು, ಪಾತ್ರೆ ತೊಳೆದು, ಗ್ಯಾಸ್ ಒರೆಸಿ, ಬಿಗ್ ಬಾಸ್ ನೋಡಿ ಆಮೇಲೆ ಮಲಗ್ತೀನಿ ಫ್ರೆಂಡ್ಸ್. ಬೆಳಗ್ಗೆ 6:20 6:15 ಎದ್ದೇಳ್ತೀನಿ. ಎದ್ಬಿಟ್ಟು ಕೆಲಸ ಶುರು ಮಾಡ್ತೀನಿ. ಸೊ ಇವಾಗ ಒಂದು 5 ನಿಮಿಷ ಪಾತ್ರೆ ತೊಳ್ಕೊಂಬಂದ್ಬಿಡ್ತೀನಿ ಫ್ರೆಂಡ್ಸ್. ಅಷ್ಟು ವಿಷಲ್ ಹೋಗ್ಬಿಡುತ್ತೆ. ನಮ್ಮ ಪುನರ್ ಹೋಟೆಲ್ ಬೇರೆ ಮಾಡ್ತಾನಂತೆ ಫ್ರೆಂಡ್ಸ್. ಇನ್ನು ನಮಗೇನು ಭಂಗ ಇಲ್ಲ. ನಮ್ಮ ಮನೆಯವ್ರು 9 to 2 ಬಿಟ್ಟು ಅಲ್ಲಿ ದುಡ್ಡು ಎಣಿಸೋದಷ್ಟೇ ಹೋಟೆಲಲ್ಲಿ. ಸುಮ್ಮನೆ ತಮಾಷೆ ಪಪ್ಪ, ಅದಕ್ಕೇನು ಗೊತ್ತು, ಮಾತಾಡ್ತೈತೆ ಹಿಂಗೆ. ಓಕೆ ಫ್ರೆಂಡ್ಸ್, ಈ ಪಾತ್ರೆ ತೊಳ್ಕೊಬರಕ್ಕೆ ಹೋಗ್ತೀನಿ. ಇನ್ನು ಬೆಳಗ್ಗೆದೆ ಅನ್ನ ಸಾಂಬಾರೆಲ್ಲ ಇತ್ತು. ಸಾಂಬಾರಿತ್ತು. ಬಿಸಿ ಬಿಸಿ ಅನ್ನ ಮಾಡಿಕೊಂಡು ಉಪ್ಪಿನಕಾಯಿ ಹಾಕ್ಕೊಂಡು ಊಟ ಮಾಡಿ ಇವತ್ತಿನ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಇಷ್ಟ ಆಗಿದರೆ ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹೊಸ ಚಾನಲ್ಗಾದರೂ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಸಿಗ್ತೀನಿ ಮುಂದಿನ ವ್ಲಾಗ್ನೊಂದಿಗೆ. ಅಲ್ಲಿವರೆಗೂ ವ್ಲಾಗ್ ನೋಡ್ತಾ ಇರಿ. ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.